ಜ್ಞಾನೋಕ್ತಿ 3:9-10 ಭಕ್ತರ ಮುಟ್ಟಿ ಹೇಳ್ರಿ, ನಿನ್ನ ಆಸ್ತಿಯಿಂದ ಮತ್ತು ನಿನ್ನ ಎಲ್ಲ ಆದಾಯದಿಂದ ಪ್ರಥಮ ಫಲಗಳಿಂದ ಕರ್ತನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು ಮತ್ತು ನಿಮ್ಮ ತೊಟ್ಟಿಗಳು ದ್ರಾಕ್ಷಾರಸದಿಂದ ತುಂಬಿ ತುಳುಕುವವು. ಕೀರ್ತನೆ 144 12-15. ನಮ್ಮ ಮಕ್ಕಳು ಯಾವನಿನಲ್ಲಿ ಬೆಳೆದ ಸಸ್ಯಗಳಂತಿರುವರು. ನಮ್ಮ ಹೆಣ್ಣು ಮಕ್ಕಳು ಅರಮನೆಯಲ್ಲಿ ಕೆತ್ತಲಾದ ವಿಶಿಷ್ಟ ಕಂಬದಂತಿರುವರು. ನಮ್ಮ ಕಣಜಗಳು ತುಂಬಿರುವವು. ಕೈಗಳ ಮೇಲೆ ಸೇರಿ ಹೇಳಬೇಕು, ಹಿಂಗೆ ಮಾಡಬಾರ್ದು. ಎಲ್ಲಾ ರೀತಿಯ ಉತ್ಪನ್ನಗಳನ್ನು ಪೂರೈಸುವವು. ನಮ್ಮ ಕುರಿಗಳು ಸಾವಿರಾರು, ನಮ್ಮ ಹೊಲಗಳಲ್ಲಿ 10,000ಗಳನ್ನು ಈಯುವವು. ನಮ್ಮ ಎತ್ತುಗಳು ಚೆನ್ನಾಗಿ ಹೊರೆತರುವವು. ವೈರಿಗಳು ಒಳಗೆ ನುಸುಳುವುದಾಗಲಿ ಹೊರಗೆ ಹೋಗುವಿಕೆ ಇರುವುದಿಲ್ಲ. ನಮ್ಮ ಬೀದಿಗಳಲ್ಲಿ ಕೂಗಾಟ ಇರುವುದಿಲ್ಲ. ಇಂಥ ಸ್ಥಿತಿಯಲ್ಲಿರುವ ಜನರು ಧನ್ಯರು. ಯಾರಿಗೆ ಕರ್ತನು ದೇವರಾಗಿರುವನು ಅವನು ಧನ್ಯನು. ಆಮೆನ್. ಕೈಗಳ ಮೇಲೆ ನನ್ನ ಸ್ಪಷ್ಟೀಕರಣ, ನಾನು ಯಾವಾಗಲೂ ಯಶಸ್ಸಿನಲ್ಲಿ ಜೀವಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ನಾನು ಒಬ್ಬ ಯಶಸ್ವಿ ವ್ಯಕ್ತಿ. ನಾನು ಜಯಶಾಲಿಗಿಂತ ಹೆಚ್ಚಿನವನು. ನಾನು ದೃಢೀಕರಿಸುತ್ತೇನೆ. ಶ್ರೀಮಂತನನ್ನಾಗಿ ಮಾಡುವ ಯಾವುದೇ ದುಃಖ ಸೇರಿಸದ ದೇವರ ಆಶೀರ್ವಾದವು ನನ್ನ ಜೀವನದ ಮೇಲೆ ನಿಂತಿದೆ. ಎಂದೆಂದಿಗೂ ನಿಂತಿರುತ್ತೆ. ನನ್ನ ಎಲ್ಲ ವ್ಯವಹಾರ ಮತ್ತು ಎಲ್ಲ ಆದಾಯ ಗಳಿಸುವ ಉದ್ಯಮಗಳಲ್ಲಿ ನಾನು ಸೂಪರ್ ಲಾಭನ ಗಳಿಸ್ತೀನಿ. ನಾನು ನನ್ನ ಸಂತತಿಗೆ, ನನ್ನ ವಂಶ ಸಂತತಿಗೆಲ್ಲ ಲಾಭ ಯಾವಾಗಲೂ ಗಳಿಸುತ್ತೆ. ಶ್ರೇಷ್ಠವಾದ ವ್ಯವಹಾರಗಳೆಲ್ಲ ನನಗೆ, ನನ್ನ ಸಂತತಿಗೆ ಇರುತ್ತೆ. ಕೈ ಕೆಲಸಗಳ ಫಲ ನಾನು ಅನುಭವಿಸ್ತೀನಿ. ನಾನು ಆಶೀರ್ವಿಸಲ್ಪಟ್ಟ ವ್ಯಕ್ತಿ. ನಾನು ಯಾವುದೇ ನಷ್ಟವನ್ನು ಅನುಭವಿಸುವುದಿಲ್ಲ. ನಾನು ಸ್ವರ್ಗದಲ್ಲಿ ಸಂಪತ್ತನ್ನು ಸಂಗ್ರಹಿಸುತ್ತಿದ್ದೇನೆ. ಅಲ್ಲಿ ತುಕ್ಕು ಹಿಡಿಯುವುದಿಲ್ಲ, ರುಚಿ ನಾಶ ಮಾಡೋದಿಲ್ಲ. ಯೇಸು ಕ್ರಿಸ್ತನ ಸುವಾರ್ತೆಯೊಂದಿಗೆ ನನ್ನ ಸ್ಥಿರ ಮತ್ತು ಭೌತಿಕ ಪಾಲುದಾರಿಕೆಯ ಮೂಲಕ ನನ್ನ ಸಂಪತ್ತು ಮತ್ತು ಭವಿಷ್ಯವು ದೇವರ ರಾಜ್ಯದಲ್ಲಿ ಅಭಿವ್ಯಕ್ತಿ ಮತ್ತು ಪ್ರಸ್ತುತಿಯನ್ನು ಹೊಂದಿದೆ. ವಿಶೇಷವಾಗಿ ಕೊನೆಯ ದಿನಗಳಲ್ಲಿ ನಾನು ಸಮೃದ್ಧಿ ಹೊಂದುತ್ತಾ ಇದ್ದೀನಿ. ಚಿನ್ನವನ್ನ ಧೂಳು ತರ ಸಂಗ್ರಹಿಸ್ತೀನಿ. ನಾನು ಎಲ್ಲದರಲ್ಲೂ ಶ್ರೀಮಂತ ಮತ್ತು ಆಶೀರ್ವಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ವಾಸಿಸುವ ಶಕ್ತಿ, ಜೀವಿಸುವ ಶಕ್ತಿ, ಜಯಿಸುವ ಶಕ್ತಿ ಮತ್ತು ಆಶೀರ್ವಾದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳು ಹೇಳುತ್ತೇನೆ. ದೇವರ ಹೆಸರಿನಲ್ಲಿ ನಾನು ಈ ಪ್ರಪಂಚದ ಸಂದರ್ಭಗಳ ಮೇಲೆ, ಅಪಾಯಗಳ ಮೇಲೆ
ಬದುಕುತ್ತೇನೆ. ನಾನು ಶಾಂತಿ ಆರೋಗ್ಯ ಯಶಸ್ಸು ಮತ್ತು ಶ್ರೇಷ್ಠತೆಯಲ್ಲಿ ಆ ಗ್ರಹಿಕೆಯಿಂದ ಜೀವಿಸುತ್ತೇನೆ. ಎಂದೆಂದಿಗೂ ಬದುಕುತ್ತೀನಿ ನಾನು. ಆ ಅರಿವು ನನಗಿದೆ. ಎಂದೆಂದಿಗೂ ದೇವರೊಂದಿಗೆ ಹೋಗಿ ಬದುಕುತ್ತೀನಿ ನಾನು. ದೇವರ ವಾಕ್ಯದ ಸಂತತಿ ನಾನು. ನನ್ನ ಹೃದಯ ಮತ್ತು ಬಾಯಿ ಈಗಲೂ ಎಂದೆಂದಿಗೂ ನನ್ನ ಪ್ರಪಂಚ ಅದರ ಆಚೆಗಿನ ಪ್ರದೇಶಗಳಲ್ಲಿ ಬದಲಾವಣೆಯನ್ನುಂಟು ಮಾಡಲು ಶಕ್ತಿಯ ಮಾತುಗಳನ್ನು ತುಂಬಿದೆ. ನಾನು ನುಡಿದಂಗೆ ನೆರವೇರುತ್ತೆ. ನಾನು ಸುಳ್ಳು ಹೇಳಲಿಲ್ಲ. ನಾನು ನೆಗೆಟಿವ್ ಮಾತಾಡಲ್ಲ. ನಾನು ದೈವಿಕ ಸತ್ಯದ ರಕ್ಷಕ. ನಾನು ದೈವಿಕ ಸತ್ಯಗಳ ರಕ್ಷಕ. ಹೀಗಾಗಿ ನನ್ನ ಭವಿಷ್ಯವು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ಯಶಸ್ಸು, ಪ್ರಗತಿ ಮತ್ತು ಸಮೃದ್ಧಿಯಾಗಿರುತ್ತದೆ. ನಾನು ಈ ಜೀವನದಲ್ಲಿ ರಾಜನಾಗಿ ಆಳುತ್ತೇನೆ. ನನ್ನ ಸಂತತಿಯಿಂದ ರಾಜರಿರುತ್ತಾರೆ. MLA, MP ಚೀಫ್ ಮಿನಿಸ್ಟರ್, ಗವರ್ನರ್ಗಳು ನನ್ನ ಸಂತತಿಯಲ್ಲಿ ಹುಟ್ಟುತ್ತಾರೆ. ಶ್ರೇಷ್ಠವಾದ ನನಗೂ ನನ್ನ ಸಂತತಿಗೆ ಮೀಸಲಾಗಿದೆ. ವ್ಯವಸ್ಥೆ, ಪರಿಸ್ಥಿತಿಗಳು, ಸನ್ನಿವೇಶಗಳು ನನ್ನ ಪರವಾಗಿ ಕಾರ್ಯ ಮಾಡುತ್ತೆ. ವ್ಯವಸ್ಥೆನ ನನ್ನ ಪರವಾಗಿ ಬದಲಾಯಿಸ್ಕೊಳ್ತೀನಿ ನಾನು. ಎಲ್ಲಿ ಹೋದ್ರು ವ್ಯವಸ್ಥೆ ನನ್ನ ಪರವಾಗಿ ಕಾರ್ಯ ಮಾಡುತ್ತೆ. Wherever I go, system will work for me. I create the system, it will work and favor for me. ನಾನು ಮಾಡುವ ಆಜ್ಞೆಗಳು ಸ್ಥಾಪಿಸಲ್ಪಡುತ್ತವೆ. ಏಕೆಂದರೆ ನನ್ನ ತುಟಿಗಳಲ್ಲಿರುವ ದೇವರ ವಾಕ್ಯವು ಮಾತಾಡುತ್ತದೆ. ನನ್ನ ಬಾಯಿಂದ ಬರುವ ಮಾತು ಅದು ಪವಿತ್ರಾತ್ಮನಿಂದ ಬರುವುದಾಗಿರುತ್ತದೆ. ನಾನು ಬುದ್ಧಿಯಿಂದ ಮಾತಾಡೋಣ, ಶರೀರದ ಜ್ಞಾನದಲ್ಲಿ ಮಾತಾಡೋಣ. ಪವಿತ್ರಾತ್ಮ ಭರಿತನಾಗಿರುವ ವ್ಯಕ್ತಿ, ಪವಿತ್ರಾತ್ಮ ಪ್ರಯುಕ್ತ ಮಾತುಗಳು ಮಾತ್ರ ನನ್ನ ಮನೆಯಲ್ಲಿ ಬರುತ್ತೆ, ನನ್ನ ಬಾಯಿಂದ ಬರುತ್ತೆ. ಚಿತ್ತ ಇಲ್ಲದೆ ನನ್ನ ಮನೆಯೊಳಗೆ ಎಂಟ್ರಿ ಇಲ್ಲ. ನಾನು ರಾಜ್ಯ ಮನೆತನದವರು. ನಾನು ಜೀವನದಲ್ಲಿ ಆಳಲು ಮತ್ತು ಆಳ್ವಿಕೆ ಮಾಡಲು ನೇಮಿಸಲ್ಪಟ್ಟಿದ್ದೇನೆ. ನನ್ನ ಕೈಗಳ ಮೇಲೆತ್ತಿ. ನಾವು ನಿರಂತರವಾಗಿ ಶಾಂತಿ, ದೈವಿಕ ಆರೋಗ್ಯ ಮತ್ತು ದೇವರ ಕೃಪೆಯಲ್ಲಿ ವಾಸಿಸುತ್ತೇನೆ. ದೇವರು ನಾನು ಏನು ಎಂದು ಹೇಳುತ್ತಾನೋ ಅದೇ ನಾನು. ಕೈಗಳ ಮೇಲೆ ದೇವರು ನಾನು ಏನು ಎಂದು ಹೇಳುತ್ತಾನೋ ನಾನು ಅದೇ. ನನ್ನಲ್ಲಿರುವ ಕ್ರಿಸ್ತನು ಈ ಜೀವನದಲ್ಲಿ ನನ್ನ ಗೆಲುವು ಮತ್ತು ನನ್ನ ಮಹಿಮೆ. ನನ್ನಲ್ಲಿರುವವನು ಲೋಕದಲ್ಲಿರುವ ಅವನಿಗಿಂತ ದೊಡ್ಡವನು. ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಾಧ್ಯ. ಬಲಪಡಿಸುವ ತಿಳಿದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನನ್ನ ವಿರುದ್ಧವಾಗಿ ಯಾವ ಮಂತ್ರತಂತ್ರಗಳು ನಡೆಯಲಿಲ್ಲ. ನನ್ನ ಕುಟುಂಬ ಸದಸ್ಯರ ಹೆಸರು ಹೇಳ್ಕೊಡಿ ನೀವು. ನನ್ನ ಶೋಭಾ ಸಮರ್ಕೃಪಾ ಚರ್ಚು ಎಲ್ಲ ಲೋಕ ಬೇರೆ ಮಕ್ಕಳು ದೇವರ ಸಭೆನ ಯಾವ ಮಾಧ್ಯಮಗಳು ಮುಚ್ಚಕ್ಕಾಗಲಿಲ್ಲ. ಅವ್ರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಕಾರ್ಯ ನಡೆಯಲ್ಲ.
ಪಾಪ ವಿಮೋಚನೆ, ಪಾಪ ವಿಮೋಚನೆ, ನೀತಿ ಶುದ್ಧಿ, ನೀತಿ ಶುದ್ಧಿ, ಕ್ರಿಸ್ತನೇ ನನಗೆ ಜಯ. ಕ್ರಿಸ್ತನೇ ನನಗೆ ಜಯ. ನನ್ನ ಕಣ್ಣಿನ ಮುಂದೆ ಯೇಸು ಬಿಟ್ರೆ ಬೇರೆ ಇಲ್ಲ. ನನ್ನ ಕಣ್ಣಿನ ಮುಂದೆ ಯೇಸು ಬಿಟ್ಟರೆ ಬೇರೆ ಇಲ್ಲ. ಇಬ್ರಿಯ 12:1-2, ಇಬ್ರಿಯ 12:1-2, ಕೊಲಸ್ಯ 3:1-4, ಕೊಲಸ್ಯ 3:1-4, ನಾನು ಮೇಲಿರುವವನ್ನೇ ನೋಡ್ತಾ ಇದ್ದೀನಿ. ನಾನು ಮೇಲಿರುವವನ್ನೇ ನೋಡ್ತಾ ಇದ್ದೀನಿ. ಮೇಲೆ ಯೇಸು, ಮೇಲೆ ಯೇಸು, ತಂದೆ ಪಕ್ಕ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ತಂದೆ ಪಕ್ಕ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಅದನ್ನೇ ನೋಡ್ತಾ ಇದ್ದೀನಿ. ಅದನ್ನೇ ನೋಡ್ತಾ ಇದ್ದೀನಿ. ನನ್ನ ತುಟಿಗಳಿಂದ ಸ್ತುತಿ ಹೊರಡುತ್ತೆ. ನನ್ನ ತುಟಿಗಳಿಂದ ಸ್ತುತಿ ಹೊರಡುತ್ತೆ. ನನ್ನ ಹೃದಯದಲ್ಲಿ ಯೇಸು ಬಿಟ್ಟರೆ ಬೇರೆ ಜಾಗ ಇಲ್ಲ. ನನ್ನ ಹೃದಯದಲ್ಲಿ ಯೇಸು ಬಿಟ್ಟರೆ ಬೇರೆ ಜಾಗ ಇಲ್ಲ. ಯೇಸುವಿನ ಪ್ರೀತಿಯ ತುಂಬಿದೆ ಹೃದಯ. ಯೇಸುವಿನ ಪ್ರೀತಿಯಿಂದ ತುಂಬಿದೆ. ಬೇರೆದಕ್ಕೆ ಜಾಗ ಇಲ್ಲ. ಬೇರೆದಕ್ಕೆ ಜಾಗ ಇಲ್ಲ. ಜೀಸಸ್ ಇನ್ ದ ಹೌಸ್ ಫುಲ್ ಇದು. Jesus in the house full. My heart house is full. My heart house is full. Only Jesus is allowed here. Only Jesus Lord is here. Hallelujah. Hallelujah.